ನಮಸ್ಕಾರ ಸ್ನೇಹಿತರೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳಿಗೆ ಮಾತ್ರವಲ್ಲ, ದೊಡ್ಡವ್ರಿಗೂ ಕೂಡ ಒಂದು ವಿಷಯದ ಮೇಲೆ ಗಮನವನ್ನು ಕೇಂದ್ರೀಕರಿಸಬೇಕು ಅನ್ನೋದು ದೊಡ್ಡ ಸವಾಲಾಗಿ ಮಾರ್ಪಟ್ಟಿದೆ. ಎಷ್ಟೇ ಓದಿದರೂ ಕೂಡ ತಲೆಯಲ್ಲಿ ಉಳಿಯೋದಿಲ್ಲ. ಪರೀಕ್ಷೆ ಸಮಯದಲ್ಲಿ ಮರ್ತೋಗೋದು. ಓದಬೇಕು ಅನ್ನುವಂಥ ಆಸೆ ಇದ್ದರೂ ಕೂಡ ಇವತ್ತು ಓದೋಣ, ನಾಳೆ ಓದೋಣ, ನಾಡಿದ್ದು ಓದೋಣ, ಹೀಗೆ ಅವ್ರ ಮನಸ್ಸು ಅಲೆದಾಡ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳು ಇವತ್ತು ಬಹಳ ಸಾಮಾನ್ಯ ಆಗ್ಬಿಟ್ಟಿದೆ. ಆದ್ದರಿಂದ ನಮ್ಮ ಪುರಾತನ ಜ್ಯೋತಿಷ್ಯದಲ್ಲಿ ಇದಕ್ಕೆ ಒಂದು ಸರಳವಾದಂತಹ ಆದರೆ ಶಕ್ತಿಶಾಲಿಯಾದಂತಹ ಒಂದು ಪರಿಹಾರ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಿಸುವಂತಹ ಒಂದು ವಿಶೇಷ ಪರಿಹಾರ, ಅಂದರೆ ತಮ್ಮ ಮಕ್ಕಳಿಗೆ ಓದಿನಲ್ಲಿ ಏಕಾಗ್ರತೆ ಏನಾದರೂ ಕಡಿಮೆ ಆಗ್ತಾ ಇದೆ, ಓದಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅಥವಾ ಸರಿಯಾಗಿ ಸ್ಕೂಲಿಗೆ ಹೋಗ್ತಾ ಇಲ್ಲ, ಬ್ಯಾಡ್ ಹ್ಯಾಬಿಟ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥವರಿಗೆ ಈ ಒಂದು ವಿಶೇಷ ಬೆಳ್ಳಿ ಉಂಗುರದ ಪರಿಹಾರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ. ಈ ಒಂದು ಪರಿಹಾರಕ್ಕೆ ಅಂದರೆ ಈ ಒಂದು ಸರಳ ಪರಿಹಾರಕ್ಕೆ ಬೇಕಾಗಿರತಕ್ಕಂಥದ್ದು ಒಂದು ಕೇವಲ ಬೆಳ್ಳಿಯಿಂದ ಮಾಡಿದ ಉಂಗುರ. ಬೆಳ್ಳಿ ಸಿಲ್ವರ್ ರಿಂಗ್, ಅಂದರೆ ಅದು ಸಾದಾ ಇರಬೇಕು, ಪ್ಲೈನ್ ಇರುವಂಥದ್ದು ಒಂದು ಬೆಳ್ಳಿ ಉಂಗುರ ಬೇಕು. ಮೊದಲಿಗೆ ಈ ಬೆಳ್ಳಿ ಉಂಗುರದಲ್ಲಿ ಅಂದರೆ ಸಿಲ್ವರ್ ರಿಂಗ್ನಲ್ಲಿ 2 ಸಣ್ಣ ರಂಧ್ರಗಳು ಅಂದರೆ 2 ಹೋಲ್ಗಳನ್ನು ಮಾಡಿಸ್ಬೇಕು. ಈ ಹೋಲ್ಗಳು 2 ಖಾಲಿಯಾಗಿರಬೇಕು, ಅಂದರೆ ಈ ರಂಧ್ರಗಳು 2 ಖಾಲಿಯಾಗಿರಬೇಕು. ನೆಕ್ಸ್ಟ್ ನಾವು ಈ ರಂಧ್ರ ಏನು 2 ಹೋಲ್ ಮಾಡಿಸಿದ್ರೆ ಆ ಹೋಲ್ಗೆ ಒಂದು ಹೋಲ್ಗೆ ಚಿನ್ನದ ಅಂಶವನ್ನು ತುಂಬಿಸ್ಬೇಕು, ಚಿನ್ನದ ಗಟ್ಟಿಯನ್ನು ತುಂಬಿಸ್ಬೇಕು. ಇನ್ನೊಂದು ಹೋಲ್ ಇರುತ್ತಲ್ಲ ಅದಕ್ಕೆ ತಾಮ್ರದ ಅಂಶವನ್ನು ಕಾಪರ್ ಅಂಶವನ್ನು ತುಂಬಿಸ್ಬೇಕು. ನೋಡಿ, ಚಿತ್ರದಲ್ಲಿ ಕಾಣ್ತಾ ಇದೆ. ಈ ರೀತಿ ಒಂದು ರಂಧ್ರಕ್ಕೆ ಚಿನ್ನ, ಮತ್ತೊಂದು ಹೋಲ್ಗೆ ಕಾಪರನ್ನು ತುಂಬಿಸ್ಬೇಕು. ಆ ಹೋಲ್ಗಳಿಗೆ ಚಿನ್ನ ಮತ್ತು ಕಾಪರನ್ನೇ ಯಾಕೆ ಪರ್ಟಿಕ್ಯುಲರಾಗಿ ತುಂಬಿಸ್ಬೇಕಂದ್ರೆ, ಬೆಳ್ಳಿ ಚಂದ್ರನ ಶಕ್ತಿ, ಬೆಳ್ಳಿಯಿಂದ ರಿಂಗ್ ಮಾಡಿಸಿದ್ದೀರಾ. ಅದೇ ರೀತಿ ಚಿನ್ನ ಅಂದರೆ ಗುರುವಿನ ಶಕ್ತಿ, ಚಿನ್ನದಲ್ಲಿ ಗುರುವಿನ ಶಕ್ತಿ ಇದೆ. ಅದೇ ರೀತಿ ತಾಮ್ರದಲ್ಲಿ, ಕಾಪರ್ನಲ್ಲಿ ಸೂರ್ಯನ ಶಕ್ತಿ ಇದೆ. ಆದ್ದರಿಂದ ಬೆಳ್ಳಿ, ಚಿನ್ನ ಮತ್ತು ತಾಮ್ರ ಈ ಮೂರನ್ನು ಮಿಕ್ಸ್ ಮಾಡಿ ಧರಿಸೋದ್ರಿಂದ ನಮ್ಮ ಮನಸ್ಸು ಶಾಂತಗೊಳ್ಳುತ್ತೆ, ಅಂದರೆ ಮಕ್ಕಳ ಮನಸ್ಸು ಶಾಂತಗೊಳ್ಳುತ್ತೆ, ಸ್ಮರಣಶಕ್ತಿ, ಏಕಾಗ್ರತೆ ಹೆಚ್ಚಾಗುತ್ತೆ. ಮತ್ತು ಇದು ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಕೂಡ ಈ 3 ಏನು ಲೋಹಗಳಿದೆ, ಬೆಳ್ಳಿ, ಚಿನ್ನ, ತಾಮ್ರ, ಈ 3 ಲೋಹಗಳು ಮಕ್ಕಳ ಸ್ಮರಣಶಕ್ತಿ, ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನೆಕ್ಸ್ಟು ಈ ಉಂಗುರ ರೆಡಿ ಆದಮೇಲೆ ಇದನ್ನು ಹೇಗೆ ಧರಿಸ್ಬೇಕು ಅಂದರೆ, ನೀವು ಬೆಳ್ಳಿ ಉಂಗುರವನ್ನು ತೊಗೊಂಡ್ರಿ, ಪ್ಲೈನ್ ರಿಂಗ್ ಇರೋದು ಸಿಲ್ವರ್ ರಿಂಗ್ನ. ಆ ನಂತರ ಅದಕ್ಕೆ 2 ಹೋಲ್ಗಳನ್ನು ಮಾಡಿಸಿದ್ರಿ. ಆ ನಂತರ ಅದಕ್ಕೆ ಚಿನ್ನ ಮತ್ತು ತಾಮ್ರ ಕಾಪರನ್ನು ತುಂಬಿಸಿದ ನಂತರ ನಿಮ್ಮ ಬಲಗೈ ಯಾವುದಿದೆ ಅದಕ್ಕೆ ಉಂಗುರದ ಬೆರಳಿಗೆ ಈ ರಿಂಗನ್ನು ಧರಿಸ್ಬೇಕು. ಈ ರಿಂಗನ್ನು ನೀವು ಉಂಗುರದ ಬೆರಳಿಗಾದರೂ ಧರಿಸ್ಬೋದು ಉಂಗುರದ ರೂಪದಲ್ಲಿ, ಅಥವಾ ಅದನ್ನು ಸರದಲ್ಲಿ ಅಂದರೆ ಒಂದು ಬೆಳ್ಳಿ ಸರದಲ್ಲಿ ಅದನ್ನು ಪೋಣಿಸ್ಬಿಟ್ಟು ಕೊರಳಿಗಾದರೂ ಧರಿಸ್ಬೋದು. ಬೆರಳಿಗೆ ಅಥವಾ ಕೊರಳಿಗೆ ಎರಡರಲ್ಲಿ ಒಂದಕ್ಕೆ ನೀವು ಇದನ್ನು ಧರಿಸ್ಬೇಕಾಗತ್ತೆ. ಆದರೆ ಒಂದನ್ನು ನೆನ್ಪಿಟ್ಕೊಬೇಕು, ಕೊರಳಿಗೆ ಏನಾದರೂ ನೀವು ಈ ರಿಂಗನ್ನು ಧರಿಸ್ತೀವಿ ಅಂದರೆ ಮೊದಲು ಏನಾದರೂ ನಿಮ್ಮ ಕೊರಳಲ್ಲಿ ಬೇರೆ ಸರ ಇದ್ದರೆ ಅದಕ್ಕೆ ಈ ರಿಂಗನ್ನು ಸೇರಿಸಬಾರ್ದು. ಇದಕ್ಕೆ ಸಪ್ರೇಟ್ ಬೆಳ್ಳಿ ಸರವನ್ನು ಮಾಡಿಸಿ ಆ ಬೆಳ್ಳಿ ಸರಕ್ಕೆ ಈ ರಿಂಗನ್ನು ಸೇರಿಸಿ ಆ ನಂತರ ಕೊರಳಿಗೆ ಹಾಕ್ಕೊಬೇಕು. ಹಾಗಾದರೆ ಈ ರಿಂಗನ್ನು ಯಾವ ದಿನ ಧರಿಸ್ಬೇಕು? ಯಾವಾಗ ಬೇಕೋ ಆವಾಗ ಧರಿಸೋ ಹಾಗಿಲ್ಲ. ಇದು ಚಂದ್ರನಿಗೆ ಪ್ರಿಯವಾದಂತಹ ಬೆಳ್ಳಿ ಆಗಿರುವುದರಿಂದ ಚಂದ್ರನಿಗೆ ಪ್ರಿಯವಾದ ವಾರ ಅಂದರೆ ಸೋಮವಾರ. ಈ ರಿಂಗನ್ನು ನೀವು ಸೋಮವಾರ ದಿನವೇ ಮಾತ್ರ ಧರಿಸ್ಬೇಕಾಗತ್ತೆ. ಅದೇ ರೀತಿ ನಾವು ಈ ರಿಂಗನ್ನು ಚಂದ್ರನ ಓರೆಯಲ್ಲಿ, ಸೋಮವಾರ ಚಂದ್ರನ ಓರೆಯಲ್ಲಿ ಧರಿಸ್ಬೇಕಾಗುತ್ತೆ. ಚಂದ್ರನ ಓರೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯ ತನಕ ಇರೋದ್ರಿಂದ ಆ ವೇಳೆಯಲ್ಲೇ ನೀವು ಈ ರಿಂಗನ್ನು ಧರಿಸ್ಬೇಕಾಗತ್ತೆ. ಆದರೆ ಧರಿಸುವ ಮೊದಲು ಅಂದರೆ ನೀವು ಸೋಮವಾರ ಧರಿಸ್ತೀವಿ ಅಂದರೆ ಭಾನುವಾರ ರಾತ್ರಿ, ಸೋಮವಾರದ ಇಂದಿನ ದಿನ ಭಾನುವಾರ ರಾತ್ರಿ ಅದನ್ನು ಪಂಚಾಮೃತದಲ್ಲಿ ನೆನೆಸಿಡಬೇಕು. ಆ ರಿಂಗನ್ನು ಪಂಚಾಮೃತ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಈ ಪಂಚಾಮೃತದಲ್ಲಿ ಅದನ್ನು ಭಾನುವಾರ ರಾತ್ರಿ ನೆನೆಸಿಡಬೇಕಾಗತ್ತೆ. ಈ ಒಂದು ಪರಿಹಾರವನ್ನು ಯಾರು ಬೇಕಾದರೂ ಮಾಡ್ಕೊಬೋದು. ಮಕ್ಕಳು ಮಾಡ್ಕೊಬೋದು, ಶಾಲಾ ಮಕ್ಕಳು ಅಥವಾ ಕಾಲೇಜ್ ಸ್ಟೂಡೆಂಟ್ಗಳು ಮಾಡ್ಕೊಬೋದು, ಅಥವಾ ಯಾರಾದರೂ ಕಾಂಪಿಟೇಷನ್ ಎಕ್ಸಾಮ್ಗೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ರೆ
ಅವರು ಕೂಡ ಈ ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ನಂಬಿಕೆಯಿಂದ ನಾವು ನಂಬಿಕೆ ಇಟ್ಟು ಮಾಡುವಂತಹ ಸಣ್ಣ ಪ್ರಯತ್ನಗಳು ಕೂಡ ಕೆಲವೊಮ್ಮೆ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತವೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಓದು ಯಶಸ್ವಿಯಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.